ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಓಕೆ, ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಈ ಒಂದು ವಿಡಿಯೋದಲ್ಲಿ. ಸೊ ಇವತ್ತಿನ ಅಪ್ಡೇಟ್ಸ್ ಏನೆಲ್ಲ ಇದೆ ತಿಳ್ಕೊತಾ ಇದ್ದೀನಿ. ಓಕೆ, ಕೆ ವೆಬ್ಸೈಟಲ್ಲಿ ಬಂದಿದ್ದೀನಿ. ವೆಬ್ಸೈಟಲ್ಲಿ ಬಂದುಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಕ್ಲಿಕ್ ಮಾಡಿಕೊಂಡು UGCET 2026 ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈಗ ಹೊಸದಾಗಿ 2 ನಿಮಗೆ ಸಿಗ್ತವೆ. ಒಂದು ಈಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ, ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕೆಗೆ ಬರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಏನೇನೆಲ್ಲ ಕಾಣಿಸ್ತಿದೆ, A1 B1 BCDEFGH IJKLMN ಮತ್ತು ಕ್ಲೇಮ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಡೀಟೇಲ್ ಆಗಿ ಹೇಳಿದರು. ಓಕೆ, ಸೊ ಅದ್ರ ತಕ್ಕನಾಗಿ ಇಲ್ಲೂ ಕೂಡ ಕೊಟ್ಟವ್ರೆ, ಇಲ್ಲಿ ಕೊಟ್ಟವ್ರು ನೋಡಿ. ಅದ್ರ ತಕ್ಕನಾಗಿ ಕ್ಲಾಸ್ B ಇಂದ ಹಿಡಿದ್ಬಿಟ್ಟು ಕ್ಲಾಸ್ ಓವರ್ವರೆಗೆ ಷರತ್ತುಗಳು ಅಂತಂದು ಕೊಟ್ಟವ್ರೆ. ಸೊ ಅದನ್ನು ಬೇಕಾದ್ರೆ ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕಾಗ್ತದೆ. ಅಂದರೆ ಅಪಾಯಿಂಟ್ಮೆಂಟ್ ಈ ಒಂದು ಡೇಟಿಗೆ ಬರಲಿಕ್ಕೆ ಒಂದು ಅಪಾಯಿಂಟ್ಮೆಂಟ್ ಲಿಂಕ್ನ ಕೊಟ್ಟಿರ್ತಾರೆ. ಸೊ ನೀವು ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡು, ಕ್ಯಾಪ್ಚಾ ಹಾಕೊಂಡು ಮುಂದೆಲ್ಲನೂ ಕೂಡ ಒಂದು ಶೆಡ್ಯೂಲ್ ಬರ್ತದೆ, ಅದು ನಿಮ್ಗೆ ಟೈಮ್ ಕೊಡ್ತದೆ. ಅದನ್ನು ತೊಗೊಂಡು ಆ ಒಂದು ಡೇಟಿಗೆ ನೀವು ಹೋಗಬೇಕಾಗ್ತದೆ. ಓಕೆ, ಯಾರಿಗೂ ಡಾಕ್ಯುಮೆಂಟ್ ವೆರಿಫಿಕೇಷನು ಕೆಗೆ ಹೋಗೋರಿಗೆ. ನೆಕ್ಸ್ಟು ಇವಾಗ ಮೇನ್ ದಿಕ್ ಬಂದುಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, UGCET 2026 ಆನ್ಲೈನ್ ಅರ್ಜಿ ಮುದ್ರಣ ಲಿಂಕ್ ಅದು ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದು ಪ್ರಿಂಟೌಟ್ ಲಿಂಕ್ ಅಂತ ಕೊಟ್ಟವರು. ಇದನ್ನು ಯಾರೆಲ್ಲ ಮಾಡಬೇಕು? ಓಕೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಒನ್ ಟೈಮ್ ನಿಮ್ಗೆ ಗೊತ್ತಿರುವಾಗೆ ನಾನು ನಿಮಗೆ ಲೈವ್ ಆಗಿ ಡೆಮೋ ತೋರಿಸ್ತಾ ಇದ್ದೀನಿ. ಲೈವ್ ಡೆಮೋ ಒಳಗೆ ನೀವೇನು ಮಾಡ್ತೀರಾ, ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡು. ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ ನಂಬರ್ ಹಾಕ್ತಾ ಇದ್ದೀನಿ ಮುಂದೆ ಅನ್ಬೇಕಾದ್ರೆ. ಓಕೆ, ಅಪ್ಲಿಕೇಶನ್ ನಂಬರ್ ಹಾಕ್ಕೊತಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಪಾಸ್ವರ್ಡ್ ಕೂಡ ಹಾಕ್ತೀನಿ. ರೈಟ್, ಓಕೆ, ಅಪ್ಲಿಕೇಶನ್ ನಂಬರ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಅದಾದ ತಕ್ಷಣ ನಿಮಗೆ ಪಾಸ್ವರ್ಡ್ ಕೂಡ ಹಾಕ್ಕೊತೀನಿ. ರೈಟ್, ಓಕೆ, ಅಪ್ಲಿಕೇಶನ್ ನಂಬರ್ ಹಾಕಿದ್ದೀನಿ, ಪಾಸ್ವರ್ಡ್ ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ಕ್ಯಾಪ್ಚಾ ವೆರಿಫಿಕೇಷನ್ ಕಾಣಿಸ್ತಿದೆ. ಕ್ಯಾಪ್ಚಾ ವೆರಿಫಿಕೇಷನ್ ಅಂದರೆ ಇದನ್ನು ಜಸ್ಟ್ ಇಲ್ಲಿ ಕೆಳಗಡೆ ಇರೋದು ಎಂಟ್ರಿ ಮಾಡಬೇಕಾಗ್ತದೆ, ಮಾಡ್ತೀನಿ. ಸೊ ಕ್ಯಾಪ್ಚಾ ಕೂಡ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಅದಾದ ತಕ್ಷಣ ಏನಪ್ಪ ಅಂದರೆ ಲಾಗಿನ್ ಯೂಸಿಂಗ್ OTP ಅಂತ ಕಾಣಿಸ್ತಿದೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಯಾವ ಒಂದು ಫೋನ್ ನಂಬರ್ಲೆ ರಿಜಿಸ್ಟರ್ ಮಾಡಿರ್ತೀರೋ ಆ ಒಂದು ಫೋನ್ಗೆ ಏನಪ್ಪ ಅಂದ್ರೆ OTP ಬಂದಿರ್ತದೆ. ಈವನ್ ನಿಮ್ಮ ಒಂದು ವ್ಯಾಟ್ಸಪ್ಪು ಕೂಡ ಬರ್ತದೆ ಆ್ಯಂಡ್ ನಾರ್ಮಲ್ ಆಗಿ ಕೂಡ ಬರ್ತದೆ, ಇಮೇಲ್ ಕೂಡ ಬರ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ಇಮೇಲ್ ಕೂಡ ಬಂದಿದೆ ಆ್ಯಂಡ್ ನಂದು ವ್ಯಾಟ್ಸಪ್ಪು ಕೂಡ ಬಂದಿದೆ. ಆ ಒಂದು OTPನ ಇಲ್ಲಿ ಏನು ಮಾಡ್ಬೇಕು, ನಾನು ಎಂಟರ್ ಮಾಡಬೇಕು. ಓಕೆ, ಏನಿತ್ತು OTP? ಫಾರ್ ಎಕ್ಸಾಂಪಲ್ ಒನ್ ಟೈಮ್ OTP ಅಲ್ವಾ, ಇಸು ಏನು ಕೂಡ ಸಮಸ್ಯೆ ಆಗೋದಿಲ್ಲ, ನಿಮ್ಗೆ ಹೇಳ್ಬೋದು ನಾನು. ಓಕೆ, 408004. ಓಕೆ, 408004. ಓಕೆ, ಹೌದಲ್ವಾ? ಜಸ್ಟ್ ಒನ್ ಟೈಮ್ ರೀಚೆಕ್ ಮಾಡ್ತೀನಿ. 408004 ಹಾಕ್ಕೊಂಡು ಜಸ್ಟ್ ಏನಪ್ಪ ಅಂದರೆ ಕೆಳಗಡೆ ವೆರಿಫೈ ಅಂತ ಕಳಿಸಿದ್ದು. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅಪ್ಲಿಕೇಶನ್ ಪ್ರಿಂಟೌಟ್ ಅಂತ ಒಂದು ಬರ್ತದೆ. ಅಂದರೆ ಪ್ರೀವಿಯಸ್ ಇಯರ್ ಡಾಟಾ ಇದನ್ನೆಲ್ಲನೂ ಕೂಡ ಬಿಟ್ಟಾಕಿ ಏನು ಮಾಡ್ತಾರೆ ಅಂತಂದರೆ, ಹೊಸದಾಗಿ ಅಪ್ಲಿಕೇಶನ್ ಹಾಕಿರ್ತೀರಲ್ವ, ನಿಮಗೆ ಒಂದು ಕೆಳಗಡೆ ಒಂದು ಅಪ್ಲಿಕೇಶನ್ ಪ್ರಿಂಟೌಟ್ ಅಂತ ಕಾಣಿಸಿದ್ದು ನೋಡಿರಿ. ಈ ಒಂದು ಪ್ರಿಂಟೌಟ್ನ ತಕ್ಕೋರಿ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಪ್ರಿಂಟೌಟ್ ತಗೊಂಡಿರಲಿಲ್ವೋ, ಇದುವರೆಗೂ ಕೂಡ ಪ್ರಿಂಟೌಟ್ ತಗೊಂಡಿರಲಿಲ್ಲ, ನಿಮ್ಮ ಹತ್ರ ಇರಲಿಲ್ಲ ಅಪ್ಲಿಕೇಶನ್ ಹಾಕಿದ್ದು, ಜಸ್ಟ್ ಒನ್ ಟೈಮ್ ಕ್ಲಿಕ್ ಮಾಡಿರಿ. ಅದ್ರ ಬಗ್ಗೆ ಕೂಡ ಸ್ವಲ್ಪ ಅನಲೈಸಸ್ ಮಾಡ್ತೀನಿ. ನೀವು ಕೆಲವೊಂದಿಷ್ಟು ಕ್ಲಾಸ್ A B ಈ ಥರ ಬರ್ತಾ ಇರ್ತದೆ. ಅದ್ರ ಮೇಲೆ ಪದೇ ಕ್ಲಿಕ್ ಮಾಡಿರಿ, ನಿಮಗೆ ಒನ್ ಟೈಮ್ ಡೌನ್ಲೋಡ್ ಆಗುತ್ತೆ. ಸೊ ಇನ್ವ್ಯಾಲಿಡ್ ರಿಜಿಸ್ಟರ್ ನಂಬರ್ ಅಂತ ಬರ್ಬೋದು. ಪದೇ ಸ್ವಲ್ಪ ಹತ್ತು ಮಾಡಿರಿ. ಓಕೆ, ಪದೇ ಅದನ್ನೇನಾಗ್ತಂದರೆ ಸ್ವಲ್ಪ ಜೋರಾಗಿ ಪ್ರೆಶ್ ಮಾಡೋದಾಯ್ತು ಮಾಡಿ ನಿಮಗೆ ಡೌನ್ಲೋಡ್ ಆಗುತ್ತೆ, ಅದು ವರಿ ಮಾಡ್ಕೊಬೇಡಿ. ಸೊ ಇದವ್ರು ಹಂಗೆ ಸ್ವಲ್ಪ ಅವಾಗ ಇಟ್ಟಿರ್ತಾರೆ, ಡೌನ್ಲೋಡ್ ಆಗುತ್ತೆ, ವರಿ ಮಾಡ್ಕೊಬೇಡಿ. ಅವಾಗ ಕ್ಲಿಕ್ ಮಾಡ್ಕೊತಾರೆ. ಓಕೆ, ಇಮಿಡಿಯೇಟಾಗಿ ಕ್ಲಿಕ್ ಮಾಡ್ಕೊತಾನೆ ಇರಿ, ನಿಮಗೆ ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ಆಗ ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ ನೋಡಿ, ಒನ್ ಟೈಮ್ ಡೌನ್ಲೋಡ್ ಆಗುತ್ತೆ ಅದು. ಸೊ ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಥರ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಆಗುತ್ತೆ. ಓಕೆ, ಈ ಥರ ಡೌನ್ಲೋಡ್ ಆಗುತ್ತೆ. ನೀವು ಇದರಲ್ಲಿ ನಿಮಗೆ ಕ್ಲಾಸ್ A B C ಅನ್ನೋದು ಕೂಡ ನಿಮ್ಗೆ ಏನಪ್ಪ ಅಂದರೆ ಇಲ್ಲಿ ಕಾಣಿಸ್ತಾ ಇರ್ತೈತೆ ನೋಡಿ. ಎಷ್ಟು ಹುಡುಗರು ಕ್ಲಾಸ್ A B ನಂದು ಯಾವುದು ಅಂತ ಹೇಳ್ತಾ ಇರ್ತದೆ. ಅರ್ಹತಾ ಖಂಡಿಕೆ ಅಂತ ಏನು ಕಾಣ್ತಿದ್ವಿ, ಕ್ಲೇಮ್ ಮಾಡಿರ್ತಕ್ಕಂಥದ್ದು ಅದು ಕೂಡ ಬಂದಿರ್ತದೆ. ಒಂದು ಟೈಮ್ ನೋಡ್ಕೊಂಡಿರ್ತೀರ. ಆ್ಯಂಡ್ ಮೇನ್ ಥಿಂಗ್ಸು, ನೀವು ಕೆಳಗಡೆ ಬನ್ನಿ. ಇನ್ನೊಂದು ಟೈಮ್ ಬೇಕಾದರೆ ನೀವು ಏನು ನೋಡಬೇಕಪ್ಪ ಅಂದರೆ ತೀರಾ ಕೆಳಗಡೆ ಬಂದುಬಿಟ್ಟು ಒನ್ ಟೈಮ್ ಇದನ್ನು ನೋಡ್ರಿ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ. ನೀವು ಫಾರ್ ಎಕ್ಸಾಂಪಲ್ ವೈಟ್ ಯಾವುದಪ್ಪ ಅಂದರೆ ಇದನ್ನು ನೋಡಿರಿ. ಇಲ್ಲಿ ಏನೇನಪ್ಪ ಅಂತಂದರೆ, ನೀವು ಫಾರ್ ಎಕ್ಸಾಂಪಲ್ ಸ್ಟಡಿ ಇನ್ ಇಯರ್ ಕರ್ನಾಟಕ ನೋಡಿ, ಕ್ಲೇಮ್ಡ್ ಆ್ಯಂಡ್ ವೆರಿಫೈಡ್ ಅಂತ ಬರ್ತದೆ. ಅಂತಂದರೆ ಕ್ಲೇಮ್ಡ್ ಆಗಿದೆ, ವೆರಿಫೈಡ್ ಅಂತ ಬಂದುಬಿಟ್ಟು ಅಲ್ಲಿ ನೀವೇನಾದರೂ 12 ವರ್ಷನೂ ಕೂಡ ಕರ್ನಾಟಕದಲ್ಲಿ ಕಲ್ತಿದ್ದು, 12 ವರ್ಷದ್ದು ಕೂಡ ವೆರಿಫೈ ಆಗಿದೆ. ಸೊ ರಿಮಾರ್ಕಬಲ್ ಒಳಗೂ ಕಾಲೇಜ್ ಹೋಗಿ ವೆರಿಫಿಕೇಷನ್ ಮಾಡಿಸ್ಲಿಕ್ಕಿಲ್ಲದ್ರು, ಹಂಗಾಗಿ ವೆರಿಫೈಡ್ ಬೈ ಕಾಲೇಜ್ 12 ಅಂತ ಬಂದೈತೆ. ಅಂದರೆ ಕಾಲೇಜ್ ಕಡೆಯಿಂದ ನಿಮ್ಮದು ವೆರಿಫೈ ಆಗಿದೆ ನೋಡಿ. ಸ್ಟಡಿ ಇನ್ ಕನ್ನಡ ಮೀಡಿಯಮ್ 1 to 10th ಇದ್ದಾರೆ, ಇರ್ಲಾರಕ್ಕೆ ನಾಟ್ ಕ್ಲೇಮ್ಡ್ ಆಗಿಲ್ಲ ಆ್ಯಂಡ್ ವೆರಿಫೈ ಮಾಡೋಂಥ ಅವಶ್ಯಕತೆಯೂ ಕೂಡ ಇಲ್ಲ. ಓಕೆ, ಆ್ಯಂಡ್ ಸ್ಟಡಿ ಇಯರ್ಸ್ ಇನ್ ರೂರಲ್ ಡಿಸ್ಟ್ರಿಕ್ಟ್ಸ್ ಅಂದರೆ ರೂರಲ್ ಏನಾದರೂ ಕಲ್ತಿದ್ದಾನೆ 1 to 10th ಕೂಡ ಈ ಒಂದು ಸ್ಟೂಡೆಂಟ್ ಕಲ್ತಿರೋ ಕಾರಣ ಕ್ಲೇಮ್ಡ್ ಆಗಿದೆ. ಅದೇ ರೀತಿಯಾಗಿ ವೆರಿಫೈಡ್ ಕೂಡ ಕಾಲೇಜ್ ಥ್ರೂ ಮಾಡ್ಕೊಂಡಿದ್ದಾರೆ ಅವಾಗಲೇ. ಆ್ಯಂಡ್ ಸ್ಟಡಿ ಇಯರ್ಸ್ ಲಿಂಗ್ವಿಸ್ಟಿಕ್ ಕ್ಲೇಮ್ ಅಂತ ಬಂದಾಗ ಇದು ಬೇಕಾಗಿಲ್ಲ ಅವ್ರಿಗೆ, ಯಾಕಂತಂದರೆ ಅದು ನಾಟ್ ಕ್ಲೇಮ್ಡು. ಓಕೆ, ಸೊ ಅದೇ ರೀತಿ ರಿಲಿಜಿಯಸ್ ಕ್ಲೇಮು ಅದನ್ನು ಕೂಡ ನಾಟ್ ಕ್ಲೇಮ್ಡು ಆ್ಯಂಡ್ ವೆರಿಫೈ ಕೂಡ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಯಾರೆಲ್ಲ ನಿಮಗೆ ಇದು ಕ್ಲೇಮ್ಡ್ ಇದ್ದು ಕೂಡ, ಅಂದರೆ ನೀವು ಕನ್ನಡ ಮೀಡಿಯಮ್ದು ಇರ್ತೀರ, ರೂರಲ್ಲೂ ಇರ್ತೀರ, 1 to 12 ಕೂಡ ನಮ್ಮ ಕನ್ನಡದಲ್ಲೇ ಕಲ್ತಿರ್ತೀರ, ಲಿಂಗ್ವಿಸ್ಟಿಕ್ ಇದ್ದೀರ. ಓಕೆ, ಆ್ಯಂಡ್ ರಿಲಿಜಿಯಸ್ ಕ್ಲೇಮ್ ಮಾಡ್ಕೊಂಡಿದ್ದೀರ ಅಂತಂದರೆ
ಈಗ ಕಾಲೇಜ್ ಥ್ರೂ ನಿಮಗೆ ವೆರಿಫೈ ಮಾಡಲ್ಲ. ಯಾಕೆ ನೀವು ಏನು ಮಾಡಬೇಕಪ್ಪ ಅಂದರೆ ಕೆಗೆ ವಿಸಿಟ್ ಕೊಡಬೇಕು. ಕೆದವರೇ ಹೇಳಿದಾರೆ, ನೀವು ಏನಾದರೂ ಹೇಳೋದಂಗೆ ಸ್ವಲ್ಪ ಸ್ಟೂಡೆಂಟ್ ಇದ್ದಾರೆ ಅಂತ ಹೇಳಿದಾರೆ, ಅವ್ರು ಇಷ್ಟು ಟೈಮ್ ಕೊಡಿದ್ರು ನಿಮ್ಮ ಕಾಲೇಜಿಗೆ ಹೋಗ್ಬಿಟ್ಟು ಕ್ಲೇಮ್ಡ್ ಮಾಡಿಕೊಂಡು ವೆರಿಫೈ ಮಾಡಿಸ್ಕೊಂಬನ್ನಿ ಅಂತಂದು. ಆದರೂ ಕೂಡ ಎಷ್ಟು ಸ್ಟೂಡೆಂಟ್ ಹೋಗಿಲ್ಲ. ಇವಾಗ ಏನಪ್ಪ ಅಂದರೆ ನಿಮಗೆ ಕ್ಲೇಮ್ಡ್ ಆ್ಯಂಡ್ ವೆರಿಫೈ ಆಗಬೇಕಂತಂದರೆ ಕಾಲೇಜ್ ಹೋಗಬೇಕು. ಓಕೆ, ಕಾಲೇಜ್ ಹೋಗ್ಬಿಟ್ಟು ಕ್ಲೇಮ್ ಆ್ಯಂಡ್ ವೆರಿಫೈ ಮಾಡ್ಕೊಂಬನ್ನಿ. ನಿಮಗೆ ಅದರ ತಕ್ಕನಾಗ ಏನಪ್ಪ ಅಂದರೆ ಮುಂದೆ ರಿಸರ್ವೇಷನ್ ಸಿಗ್ತದೆ, ಆ ಒಂದು ಕ್ವಾಟ ನಿಮಗೆ ಸಿಗ್ತದೆ. ಓಕೆ ಸರಿ, ಇದಿಷ್ಟು ಆ್ಯಂಡ್ ಇದ್ರ ಜೊತೆಗೆ ಈ ಒಂದು ಡೀಟೇಲ್ಸ್ ಇಲ್ಲಿ ಕಾಣಿಸ್ತಿದೆ ನೋಡಿ, ಮೇಲ್ಗಡೆ ಕಾಣ್ತಕ್ಕಂಥ ಈ ಒಂದು ಇದು ಕ್ಲಾಸ್ ಎ ಕೂಡ ಕಾಣಿಸ್ತಿದೆ. ಇದೆಲ್ಲನೂ ಕೂಡ ಏನಪ್ಪ ಅಂದರೆ ನಿಮ್ಮ ಒಂದು ಸ್ಲಿಪ್ ಅಂತ ಬರುತ್ತೆ ಮುಂದೆ ಯಾವಾಗಂತಂದರೆ ರಿಸಲ್ಟ್ ಬಂದು ಆದಮೇಲೆ. ಓಕೆ, ನಿಮ್ಮ ಇದು ರಿಸಲ್ಟ್ ಬಂದು ಆದ ತಕ್ಷಣ ವೆರಿಫಿಕೇಷನ್ ಸ್ಲಿಪ್ ಅಂತ ಬರ್ತದೆ, ಅದರಲ್ಲಿ ಈ ಒಂದು ಡೀಟೇಲ್ಸ್ ಎಲ್ಲನೂ ಕೂಡ ಇರ್ತದೆ. ಓಕೆ, ಇದಿಷ್ಟು ಸದ್ಯಕ್ಕೆ. ಸೊ ಎಲ್ಲರೂ ಕೂಡ ಒಂದು ಟೈಮ್ ಪ್ರಿಂಟೌಟ್ ತಗೋರಿ, ಅದು ಇರಲಿ. ಓಕೆ, ಯಾರೆಲ್ಲ ಪ್ರಿಂಟೌಟ್ ಇಲ್ವೋ ತಗೋರಿ. ಓಕೆ, ಅದು ಇರಲೇಬೇಕಾಗ್ತದೆ ನಿಮ್ಗೆ, ಅಡ್ಮಿಷನ್ಗೂ ಕೂಡ ಅದು ಬೇಕೇ ಬೇಕು. ಇದು ಇಲ್ಲದೆ ಹೋದರೆ ನಿಮಗೆ ಅಡ್ಮಿಷನ್ ಕೂಡ ಆಗೋದಿಲ್ಲ, ಅದೊಂದು ತಲೆಯಲ್ಲಿ ಇರಲಿ. ಓಕೆ, ಏನಾದರೂ ಅಪ್ಡೇಟ್ಸ್ಗಳು ಬಂದರೆ ತಿಳಿಸ್ತೀನಿ ಅಂತ. ಅಲ್ಲಿವ್ರು ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.